ಬೀಳ್ತಿರೋ ಸ್ಟಾಕ್ ಮಾರ್ಕೆಟ್ ನ ನೋಡಕ್ಕಾಗ್ದಲೆ ಖುದ್ದು RBI ಎಂಟ್ರಿ ಕೊಟ್ಟಿದೆ. ಗುರು RBIಗೂ ಸ್ಟಾಕ್ ಮಾರ್ಕೆಟ್ಗೂ ಏನ್ ಗುರು ಸಂಬಂಧ ಅಂತ ನೀವು ಅನ್ಕೋಬಹುದು. ಯಾವುದೇ ಒಂದು ದೇಶದ ಎಕನಾಮಿ ಗ್ರೋ ಆಗ್ಬೇಕಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ತುಂಬಾ ಮುಖ್ಯ ಆಗುತ್ತೆ. ರೀಸೆಂಟ್ಲಿ ನಮ್ಮ ಭಾರತದ GDP ತುಂಬಾ ಕೆಳಗೆ ಬಂದಿತ್ತು. ಇದರಿಂದ ತುಂಬಾ ಜನ ಫಾರಿನ್ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ವಾಪಸ್ ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಗ್ರೋತ್ ಕಮ್ಮಿ ಆಗ್ತಾ ಇದೆ ಅಂತ. ಈ ರೀಸನ್ ಇಂದ ಸ್ಟಾಕ್ ಮಾರ್ಕೆಟ್ ದಿವಸದಿಂದ ದಿವಸಕ್ಕೆ ಕೆಳಗೆ ಬೀಳ್ತಾ ಇತ್ತು. ಇದನ್ನೆಲ್ಲ ನೋಡಕ್ಕಾಗ್ದಲೆ RBI ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದೆ. ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ತಕ್ಷಣ ಲೋನ್ ಚೀಪ್ ಆಗುತ್ತೆ. ಲೋನ್ ಚೀಪ್ ಆಗೋದ್ರಿಂದ ತುಂಬಾ ಬಿಸ್ನೆಸ್ ಗಳು ಏನ್ ಮಾಡ್ತವೆ, ಬ್ಯಾಂಕ್ ಇಂದ ಲೋನ್ ತಗೊಂಡು ಬಿಸ್ನೆಸ್ ನ ಬಿಲ್ಡ್ ಮಾಡ್ತವೆ. ಅದೇ ರೀತಿ ನಮ್ಮ ಜನ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ ಅಂತ ಕಾರು, ಬೈಕು, ಮನೆ ಅಂತ ಖರೀದಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಮತ್ತೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಒನ್ಸ್ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವ್ರು ಖರ್ಚು ಮಾಡ್ತಿರೋ ದುಡ್ಡೆಲ್ಲ ಎಲ್ಲೋಗುತ್ತೆ ಹೇಳಿ? ಲೋನ್ ಕೊಡಕ್ ಬ್ಯಾಂಕ್ ಬೇಕು. ಅಲ್ಲಿ ದುಡ್ಡನ್ನ ತಗೊಂಡೋಗಿ ಎಲ್ಲೋ ಖರ್ಚು ಮಾಡ್ತಿದಾರೆ ಅಂದ್ರೆ ಕಾರ್ ಕಂಪ್ನಿನಲ್ಲಿ ಹೋಗಿ ಖರ್ಚು ಮಾಡ್ತಾರೆ, ಬೈಕ್ ಕಂಪ್ನಿನಲ್ಲಿ ಹೋಗಿ ಖರ್ಚು ಮಾಡ್ತಾರೆ. ಮನೆ ಕಟ್ಟಬೇಕಂದ್ರೆ ಸಿಮೆಂಟ್, ಪೇಂಟ್, ಸ್ಟೀಲು ಎಲ್ಲ ಬೇಕು. ಇದೆಲ್ಲ ಎಲ್ಲಿದೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಒನ್ಸ್ ಇವರು ಅದನ್ನ ಖರ್ಚು ಮಾಡಿದ ತಕ್ಷಣ ಈ ಕಂಪ್ನಿಗಳಿಗೆ ಲಾಭ ಆಗುತ್ತೆ, ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇದೇ ರೀಸನ್ ಇಂದಾನೆ RBI ಇಂಟ್ರೆಸ್ಟ್ ನ ಕಮ್ಮಿ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ಗೆ ತುಂಬಾ ಒಳ್ಳೇದು.